ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಹೃದಯದ ಸಮಸ್ಯೆಗಾಗಿ ಇನ್ನೂ ಏನೆಲ್ಲ ಪ್ರಾಣಾಯಾಮಗಳನ್ನು ನಾವು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಹಾಗಾಗಿ ಹೃದಯದ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಮೊದಲನೇದು ನಾವೇನು ಮಾಡ್ಕೋಬೇಕಂತ ಹೇಳಿದ್ರೆ ಮನಸ್ಥೈರ್ಯವನ್ನು ತಂದ್ಕೋಬೇಕು, ಮನಸ್ಸಿಗೆ ಶಕ್ತಿಯನ್ನು ತಂದ್ಕೋಬೇಕು, ಮನಸ್ಸಿಗೆ ಬಲವನ್ನು ತಂದ್ಕೋಬೇಕು. ಯಾವಾಗ ನಮ್ಮ ಮನಸ್ಸು ಬಲವಾಗಿರುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯದ ಸಮಸ್ಯೆ ತಂತಾನೇ ವಾಸಿಯಾಗುತ್ತೆ. ಮುಖ್ಯವಾಗಿ ಉಸಿರು ಜೋರಾಗಿರೋದೇ ಹೃದಯದ ಸಮಸ್ಯೆಗೆ ಮೂಲ ಕಾರಣ ಆಗಿರೋದ್ರಿಂದ ಆ ಉಸಿರನ್ನು ತಿಳಿಗೊಳಿಸ್ಕೋಬೇಕು, ಆ ಉಸಿರನ್ನು ನಿಧಾನಗೊಳಿಸ್ಕೋಬೇಕಂತ ಹೇಳಿದ್ರೆ ನಾವು ಭ್ರಾಮರಿ ಪ್ರಾಣಾಯಾಮ ಮಾಡೋದು ಅತಿ ಅವಶ್ಯಕ. ಇದನ್ನು ಮಾಡಿದರೆ BP ಒಂದು 5-10 ನಿಮಿಷಕ್ಕೆ ನಾರ್ಮಲ್ ಆಗ್ತಾ ಬರುತ್ತೆ. ಮತ್ತು ಈ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸಿಗೆ ಒಂದು ಉಲ್ಲಾಸ ಸಿಗ್ತಾ ಹೋಗುತ್ತೆ. ಮತ್ತು ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಒಂದು ಒತ್ತಡ ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಈ ರಕ್ತದಲ್ಲಿ ಪಿತ್ತಾಂಶ ಜಾಸ್ತಿ ಆಗೋದು. ನಮ್ಮ ಈ 3 ದೋಷಗಳಿದಾವಲ್ಲ, ಈ ವಾತ ಪಿತ್ತ ಕಫ, ಈ 3 ದೋಷಗಳೇನಾಗಿರ್ತವೆ ಸಪ್ತ ಧಾತುಗಳನ್ನು ಆಶ್ರಯಿಸಿರ್ತವೆ. ಈ ವಾತ ಅಂತಕ್ಕಂಥದ್ದು ಇದೆಯಲ್ವಾ, ಇದು ಅಸ್ಥಿಯನ್ನು ಆಶ್ರಯಿಸ್ತಿರ್ತದೆ. ಅಂತೇಳಿದ್ರೆ ವಾತ ಅಂತಕ್ಕಂಥದ್ದು ಜಾಸ್ತಿ ಎಲ್ಲಿರ್ತದೆ ಅಂತೇಳಿದ್ರೆ ಅಸ್ಥಿ ಅಂತೇಳಿದ್ರೆ ಎಲುಬಿನಲ್ಲಿ ಜಾಸ್ತಿ ಇರ್ತದೆ. ಆ ಪಿತ್ತ ಅಂತಕ್ಕಂಥದ್ದು ಅದರ ಆಶ್ರಯ ಸ್ಥಾನ ನಾನು ಹೇಳ್ತಾ ಇರೋದು. ಪಿತ್ತ ಅಂತಕ್ಕಂಥದ್ರ ಆಶ್ರಯ ಸ್ಥಾನ ಯಾವುದು ಅಂತ ಹೇಳಿದ್ರೆ ರಕ್ತ. ಹಾಗಾಗಿ ಮತ್ತು ಕಫದ ಆಶ್ರಯ ಸ್ಥಾನ, ಮಿಕ್ಕ ಎಲ್ಲ ಧಾತುಗಳು ಕಫದ ಆಶ್ರಯ ಸ್ಥಾನವಾಗಿರೋದ್ರಿಂದ ರಕ್ತದಲ್ಲಿ ಯಾವಾಗ ಪಿತ್ತ ಜಾಸ್ತಿ ಆಗುತ್ತೆ ಆವಾಗ ಅಧಿಕ ರಕ್ತದ ಒತ್ತಡ ಆಗುತ್ತೆ. ಯಾವಾಗ ಅಧಿಕ ರಕ್ತದ ಒತ್ತಡ ಆಗುತ್ತೆ ಅವಾಗ ಏನಾಗುತ್ತೆ, ಬ್ಲಾಕ್ಗಳಾಗತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಮುಖ್ಯವಾಗಿ ಏನು ಮಾಡ್ಕೋಬೇಕು, ಅಧಿಕ ರಕ್ತದ ಒತ್ತಡವನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಪಿತ್ತವನ್ನು ಸರಿ ಮಾಡ್ಕೋಬೇಕು. ಯಾವಾಗ ದೇಹದೊಳಗಡೆ ಪಿತ್ತ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ, ಉಸಿರಿನ ವೇಗ ಕೂಡ ನಿಧಾನವಾಗ್ತಾ ಬರುತ್ತೆ. ಈ ಉಸಿರಿನ ವೇಗ ನಿಧಾನವಾಗಲಿಕ್ಕೆ ಈ ಭ್ರಾಮರಿ ಕೂಡ ಒಂದು ಕಾರಣ. ಭ್ರಾಮರಿ ಮಾಡೋದ್ರಿಂದ ಪಿತ್ತ ದೋಷವನ್ನು ಕೂಡ ಕಡಿಮೆ ಮಾಡ್ಬೋದು. ಕಪಾಲಭಾತಿ ಮಾಡೋದ್ರಲ್ಲಂತೂ ಹಾಗೇ ಆಗುತ್ತೆ. ಆದರೆ ಭ್ರಾಮರಿ ಮಾಡೋದ್ರಿಂದ ಏನಾಗುತ್ತೆ, ಮೆಂಟಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಏನಾಗುತ್ತೆ ಸರಿಯಾಗ್ತಾ ಬರುತ್ತೆ. ಹೃದಯದ ಸಮಸ್ಯೆ ಇರೋರು ಮುಖ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದು ಇದು. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಎಷ್ಟು ನಿಮಿಷ ಅಂತ ಹೇಳಿದ್ರೆ ಹೃದಯ ಸಮಸ್ಯೆ ಇರೋರು ಮಿನಿಮಮ್ ಒಂದು 10 ನಿಮಿಷ ಏನಾದರೂ ಅಭ್ಯಾಸ ಮಾಡಬೇಕು. ಇದನ್ನು ಕುತ್ಕೊಂಡು ಮಾಡ್ಬೋದು ಅಥವಾ ಮಲ್ಕೊಂಡು ಮಾಡ್ಬೋದು. ಈ 2 ಬೆರಳುಗಳಿದಾವಲ್ಲ, ಈ ಬೆರಳುಗಳನ್ನು ಕಿವಿಗಿಟ್ಕೋಬೇಕು. ಈ ಮಿಕ್ಕ 3 ಬೆರಳುಗಳನ್ನು ಕಣ್ಣಿನ ಮೇಲೆ ಇಟ್ಕೊಂಡು ತೋರು ಬೆರಳನ್ನು ಹುಬ್ಬಿನ ಮೇಲೆ ಇಟ್ಕೊಂಡು ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ಈ ರೀತಿ ಸೌಂಡ್ ಮಾಡಬೇಕು. ಹೀಗೆ ಇದನ್ನು ಅಭ್ಯಾಸ ಮಾಡೋದನ್ನು ಕಲಿಬೇಕು. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಇದನ್ನು ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಮನಸ್ಸು ತುಂಬ ಶಾಂತವಾಗುತ್ತೆ, ಮನಸ್ಸು ಪ್ರಶಾಂತವಾಗುತ್ತೆ. ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿದ್ರೆ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೂ, ಅದಕ್ಕೆ ನ್ಯೂರಾನ್ಸ್ ಅಂತ ಕರೀತಾರೆ, ಆ ಎಲ್ಲ ನ್ಯೂರಾನ್ಸ್ಗಳಿಗೆ ಏನಾಗುತ್ತೆ, ಸ್ಟಿಮ್ಯುಲೇಷನ್ ಆಗುತ್ತೆ. ಪ್ರಾಣಾಯಾಮ ಹೆಂಗೆ ಮಾಡ್ಬೇಕಂತೇಳಿ ನಿಧಾನವಾಗಿ ಮಾಡಬೇಕು. ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ನಾನು ಹೇಳಿರ್ತಕ್ಕಂಥ ಎಲ್ಲ ಆಸನಗಳನ್ನು ಕೂಡ ನಿಧಾನವಾದ ಗತಿಯಲ್ಲಿ ಮಾಡಬೇಕು. ಯಾವುದನ್ನು ಜೋರು ಹಾಕಿ ಒತ್ತಡ ಹಾಕಿ ಮಾಡೋದಕ್ಕೆ ಹೋಗಲೇಬಾರ್ದು. ಹಾಗಾಗಿ ಈ ಹೃದಯದ ಸಮಸ್ಯೆ ಇರತಕ್ಕಂಥವ್ರು ಕೆಲವೊಂದಿಷ್ಟು ಜೀವನ ಶೈಲಿಗಳನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಆ ಜೀವನ ಶೈಲಿಗಳನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು, ಆ ಜೀವನ ಶೈಲಿಗಳನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ, ಮತ್ತು ಕೆಲವೊಂದಿಷ್ಟು ಎಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ.
ಹೃದಯ ಸಮಸ್ಯೆ ಇರತಕ್ಕಂಥವ್ರು ಆ ಎಕ್ಯುಪ್ರೆಷರ್ ಪಾಯಿಂಟ್ಸನ್ನು ಪ್ರೆಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಹೃದಯದಲ್ಲಿರ್ತಕ್ಕಂಥ ಬ್ಲಾಕು ತಾನೇ ವಾಪಸ್ ಆಗ್ತಾ ಹೋಗುತ್ತೆ, ರಿವರ್ಸ್ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದಿಷ್ಟು ಮನೆ ಮದ್ದುಗಳು ಇದ್ದಾವೆ ಹೃದಯದ ಸಮಸ್ಯೆ ಇರತಕ್ಕಂಥವ್ರಿಗೆ. ಮನೆ ಮದ್ದುಗಳನ್ನು ಹೇಗೆ ಮಾಡ್ಕೋಬೇಕು, ಮತ್ತು ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್, ಹೃದಯದಲ್ಲಿ ಮಾನಸಿಕವಾಗಿ ಆ ಬ್ಲಾಕೇಜನ್ನು ಹೋಗಲಾಡಿಸಲಿಕ್ಕೆ ಏನೆಲ್ಲ ಟೆಕ್ನಿಕ್ಗಳನ್ನು ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯಾರಿಗೆ ಹೃದಯದ ಸಮಸ್ಯೆ ಇರುತ್ತೆ, ಆ ಹೃದಯದಲ್ಲಿರ್ತಕ್ಕಂಥ ಆ ಬ್ಲಾಕನ್ನು ತೆಗೆದು ಹಾಕಲಿಕ್ಕೆ ಇರತಕ್ಕಂಥ ಒಂದು ಸುಲಭ ಮದ್ದು ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಗೋಮೂತ್ರ ಅಂತ ಕರೀತಾರೆ. ಗೋಮೂತ್ರದಲ್ಲಿ ಈ ಇಡೀ ವಿಶ್ವದಲ್ಲಿ ಎಷ್ಟು ಔಷಧಿ ತತ್ವಗಳಿದಾವಲ್ಲ, ಎಲ್ಲ ಔಷಧಿ ತತ್ವಗಳು ಗೋಮೂತ್ರದಲ್ಲಿದೆ. ಅದಕ್ಕೆ ಹಸುವನ್ನು ತಾಯಿ ಅಂತ ಕರೆಯೋದು. ಹಸುವಿನ ಆ ಸಗಣಿಯನ್ನು ನಾವೇನಾದರೂ ಬಳಸಿದರೆ ಎಲ್ಲ ಭೂಮಿ ಎಲ್ಲ ಏನಾಗುತ್ತೆ, ಸಾವಯವ ಆಗುತ್ತೆ. ಅದಕ್ಕೆ ಗೋಮೂತ್ರದಲ್ಲಿ ಧನ್ವಂತರಿ ಗೋಮಯಿ ವಸತಿ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ನಿಜವಾದ ಲಕ್ಷ್ಮಿ ಧನ ಅಂತ ಹೇಳಿದ್ರೆ ದುಡ್ಡಿಗೆ ಲಕ್ಷ್ಮಿ ಅಂತ ಹೇಳ್ತೀವಲ್ಲ ನಾವೆಲ್ಲ, ಆ ಸಗಣಿಯಲ್ಲಿ ಹೇಗೆ ಲಕ್ಷ್ಮಿ ಅಂತ ಹೇಳಿದ್ರೆ ಈ ಸಗಣಿಯನ್ನು ಹಾಕಿ ನಾವೇನಾದ್ರು ಕೃಷಿ ಮಾಡಿದ್ರೆ ರೈತರಿಗೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ, ದುಡ್ಡಿನ ಸಮಸ್ಯೆ. ಈಗ ಈ ಸಾವಯವ ಸಾರಯುಕ್ತವಾಗಿರ್ತಕ್ಕಂಥ ಗೊಬ್ಬರದಿಂದ ಭೂಮಿ ಶುದ್ಧಿ ಆಗುತ್ತೆ, ಈ ಗೋಮೂತ್ರದಿಂದ ನಮ್ಮ ಶರೀರ ಶುದ್ಧಿ ಆಗುತ್ತೆ. ಈ ಗೋಮೂತ್ರ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗೋಮೂತ್ರದಲ್ಲಿರ್ತಕ್ಕಂಥ ಆ ಎಲ್ಲ ಔಷಧಿ ತತ್ವಗಳಿಂದ ನಮ್ಮ ಹೃದಯದಲ್ಲಿರ್ತಕ್ಕಂಥ ಬ್ಲಾಕು ಕಂಪ್ಲೀಟಾಗಿ ಓಪನ್ ಆಗ್ತಾ ಬರುತ್ತೆ. ಈ ರೀತಿ ಗೋಮೂತ್ರವನ್ನು ಕುಡಿಸಿ ನಾವು ಸುಮಾರು ಕಾಯಿಲೆಗಳನ್ನು ವಾಸಿ ಮಾಡ್ತೇವೆ. ಈ ಕ್ಯಾನ್ಸರ್ ಕೂಡ ವಾಸಿ ಆಗುತ್ತೆ ಗೋಮೂತ್ರದಲ್ಲಿ. ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು, ನಿಮಗೆ ಗೋಮೂತ್ರ ಅಂತ ಹೇಳಿದ್ರೆ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈ ನಾಟಿ ಹಸುವಿನ ಗೋಮೂತ್ರ. ಅದಕ್ಕೆ ದೇಸಿ ಹಸು, ನಾಟಿ ಹಸು ಅಂತ ಏನು ಕರೀತಾರಲ್ಲ, ಆ ಮೂತ್ರದಲ್ಲಿ ಮಾತ್ರ ಇರುತ್ತೆ. ಅದು ಕೂಡ ಬೆಳಗ್ಗೆ ಏನು ಮೂತ್ರ ಮಾಡ್ತದಲ್ಲ ಹಸು, ಆ ಮೂತ್ರದಲ್ಲಿ ಹೆಚ್ಚು ಔಷಧಿಗಳಿರ್ತವೆ. ಅದಕ್ಕೆ ನಾವೇನಾದ್ರು ಗೋಮೂತ್ರ ಸೇವನೆ ಮಾಡ್ಬೇಕಂತ ಹೇಳಿದ್ರೆ ಬೆಳಗ್ಗೆ ಏನು ಮೂತ್ರ ಮಾಡ್ತದಲ್ಲ ಆ ಟೈಮಲ್ಲಿ ಅದ್ರ ಹತ್ರನೇ ಹೋಗಬೇಕು. ಅದು ಫಸ್ಟಿಗೆ ಮೂತ್ರ ಮಾಡ್ತದಲ್ಲ ಅದನ್ನು ಬಿಡಬೇಕು, ಮಿಡ್ಲಿಗೆ ಏನು ಮೂತ್ರ ಮಾಡ್ತದಲ್ಲ ಅದನ್ನು ಹಿಡ್ಕೋಬೇಕು, ಕೊನೆಯದನ್ನು ಬಿಡಬೇಕು. ಅದು ಮಾತ್ರ ಅದರಲ್ಲಿ ಜಾಸ್ತಿ ಔಷಧಿ ಇರ್ತದೆ. ಮತ್ತು ಈ ಹಸುವನ್ನು ಇಷ್ಟೊಂದು ಮಹತ್ವವಾಗಿ ನಾವು ತೆಗೆದುಕೊಂಡು ಹೋಗೋದು ಏನಕ್ಕೆ ಅಂತಂದರೆ, ನಾವು ಹಸುವಿಗೆ ವಿಷ ಹಾಕಿದರೂ ಕೂಡ ಅದೇನು ಮಾಡುತ್ತೆ, ಮೂತ್ರದಲ್ಲಿ ಬಿಡಲ್ಲ. ನಾವು ಒಂದು ಸರಿ ಏನು ಮಾಡಿದ್ವಿ ಅಂತೇಳಿ ಒಂದು ಹಸುವಿಗೆ ಪರೀಕ್ಷೆ ಮಾಡಿದ್ವಿ. ಏನಾದರೂ ಹಸು ಇಷ್ಟೆಲ್ಲ ಹೊಲಸೆಲ್ಲ ಕಡ್ಡಿ ಕಸ ಎಲ್ಲ ತಿಂತದಲ್ವಾ, ಆ ಹೊಲಸಲ್ಲಿ ಏನಾದರೂ ವಿಷ ಇದ್ಬಿಟ್ರೆ ಅದು ಮೂತ್ರದಲ್ಲಿ ಬಂದುಬಿಟ್ರೆ ನಾವು ಗೋಮೂತ್ರ ಕುಡಿ ಅಂತ ಹೇಳಿದ್ದು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಗೋಮೂತ್ರವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆ 100ಕ್ಕೆ 100, ಹಾರ್ಟ್ ಸಮಸ್ಯೆ ಇದ್ದರೂ 100ಕ್ಕೆ 100 ಕಡಿಮೆ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕಂತೇಳಿದ್ರೆ ಒಂದು 2 ಎಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು. ಬೆಳ್ಳುಳ್ಳಿ ಹೃದಯ ಸಮಸ್ಯೆಗೆ ತುಂಬ ಒಳ್ಳೆಯದು. ಯಾವಾಗ ನಾವು ಬೆಳ್ಳುಳ್ಳಿ ಸೇವನೆ ಮಾಡ್ತೀವಲ್ಲ ಹೃದಯದಲ್ಲಿ ಇರ್ತಕ್ಕಂಥ ಬ್ಲಾಕೇಜು, ಇದು ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲನ್ನು ಕೂಡ ಕರಗಿಸುತ್ತೆ. ಮತ್ತು ಈ ಎಲ್ಲ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ ಆಗಿರ್ಬೋದು, ಇದನ್ನೆಲ್ಲ ಕರಗಿಸ್ಬೇಕು ಅಂತೇಳಿದ್ರೆ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತೇಳಿದ್ರೆ ದೀರ್ಘವಾದ ಉಸಿರಾಟ ಮಾಡಬೇಕು. ಮೊದಲು ಭಸ್ತ್ರಿಕಾ ಮಾಡಬೇಕು, ಆಮೇಲೆ ಕಪಾಲಭಾತಿ ಮಾಡಬೇಕು, ಆಮೇಲೆ ನಾಡಿ ಶೋಧನ ಮಾಡಬೇಕು, ಆಮೇಲೆ ಭ್ರಾಮರಿ ಮಾಡಬೇಕು. ಇದೆಲ್ಲ ಆದಮೇಲೆ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಂಡು ಉಸಿರನ್ನು ದೀರ್ಘ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಸರಳ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಈ ಸರಳ ಪ್ರಾಣಾಯಾಮದಲ್ಲಿ ಕೆಲವೊಂದಿಷ್ಟು ವೇರಿಯೇಷನನ್ನು ನಾವು ಮಾಡ್ತಾ ಹೋಗ್ಬೇಕು. ದೀರ್ಘ ಉಸಿರಾಡ್ತಾ ಈ ಹೃದಯ ಮೊದಲು ಹಿಂಗೆ ಕೈ ಇಟ್ಕೊಂಡಿರ್ತಿರಲ್ಲ, ಏನು ಮಾಡ್ಬೇಕಂತ ಹೇಳಿದ್ರೆ ಉಸಿರು ತೆಗೆದುಕೊಳ್ತಾ ನಿಧಾನ ಕೈ ಮೇಲೆ ಎತ್ತಬೇಕು, ಉಸಿರು ಬಿಡ್ತಾ ನಿಧಾನ ಕೈ ಕೆಳಗೆ. ಇದು ಹೃದಯ ಮುದ್ರೆಯಲ್ಲಿ ಸರಳ ಪ್ರಾಣಾಯಾಮ ಅಂತ ಕರೀತಾರೆ. ಉಸಿರು ತೆಗೆದುಕೊಳ್ತಾ ಮತ್ತೆ ನಿಧಾನವಾಗಿ ಮೇಲೆ, ಹೀಗೆ ಇದನ್ನು ಮಾಡ್ತಾ ಹೋಗ್ಬೇಕು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳು ಓಪನ್ ಆಗ್ತಾ ಹೋಗುತ್ತೆ. ಮತ್ತು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಈ ಭಾಗದಲ್ಲಿ ಹೆಚ್ಚಿಗೆ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಕೆಲವು ಜನರಿಗೆ ನೋವಾಗುತ್ತೆ.
ಅಲ್ಲಿ ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ ಹೃದಯದ ಸಮಸ್ಯೆ ಇದೆ ಅಂತ ಅರ್ಥ. ಇಲ್ಲಿ ಮತ್ತು ಇಲ್ಲೊಂದು ಸ್ವಲ್ಪ, ಇದರಿಂದ ಏನಾಗುತ್ತೆ, ಶುಗರ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ಅಕಸ್ಮಾತ್ ಈ ಕಿಡ್ನಿ ಸಮಸ್ಯೆಯಿಂದ ಏನಾದರೂ ಹೃದಯ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ, ಕಿಡ್ನಿ ಬಂದರೆ ಹೃದಯ ಬರ್ತದೆ, ಶುಗರ್ ಬಂದು ಇದು ಕಿಡ್ನಿ ಪಾಯಿಂಟ್, ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಈ ಥರ ಒಂದು ಇನ್ಸ್ಟ್ರೂಮೆಂಟೇ ಬರುತ್ತೆ, ಎಕ್ಯುಪ್ರೆಷರ್ ಇನ್ಸ್ಟ್ರೂಮೆಂಟ್ ಅಂತ. ಇದನ್ನು ನಾವೇನು ಮಾಡಬೇಕು, ಇದರಲ್ಲಿ ಸುಮಾರು ಒಂದು ಬೌಲ್ ಸಿಗುತ್ತೆ, ಕೆಲವೊಂದಿಷ್ಟು ಕಾಲಲ್ಲಿ ರೋಲ್ ಮಾಡ್ತಕ್ಕಂಥ ಫುಟ್ ರೋಲ್ ಸಿಗುತ್ತೆ, ಅಥವಾ ಈ ಥರದ್ದು ಸಿಗುತ್ತೆ. ಇದನ್ನೇನು ಮಾಡ್ಕೋಬೇಕು, ಇದರಲ್ಲಿ ಮುಳ್ಳು ಥರ ಇರುತ್ತೆ, ಇದೆಲ್ಲ ಚುಚ್ತಾ ಇರುತ್ತೆ. ಇದನ್ನು ತೊಗೊಂಡು ಕೈಯಲ್ಲಿ ಹಿಂಗೆ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತೇಳಿದ್ರೆ ಕೈಯಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸು ಆ್ಯಕ್ಟಿವ್ ಆಗುತ್ತೆ. ಹೀಗೆ ಮಾಡ್ತಾ ಹೋಗಬೇಕು. ಯಾವಾಗ ನಾವು ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕ್ಯುಲೇಷನ್ ಮಾಡ್ಕೊಳ್ತೇವಲ್ವಾ, ಅವಾಗೇನಾಗುತ್ತೆ, ನಮ್ಮ ದೇಹದ ನರನಾಡಿಗಳಲ್ಲಿ ಶಕ್ತಿ ಹೆಚ್ಚಿಗೆ ಆಗ್ತದೆ. ಹೀಗೆ ನೇರ ಕೂತ್ಕೊಂಡಿರಬೇಕು, ಈ ಥರ ಮಾಡ್ಕೋಬೇಕು. ಇದನ್ನೊಂದು 15-20 ನಿಮಿಷ ಮಾಡ್ಕೋಬೇಕು. ಇದನ್ನು ಕಾಲಲ್ಲಿ ಕೂಡ ಮಾಡ್ಕೋಬೋದು. ಹೀಗೆ ಈ ರೀತಿ ಹೆಚ್ಚು ಮಾಡ್ಕೋಬೇಕು. ಅದು ನಾನು ಹೇಳಿದ್ನಲ್ಲ ನಿಮಗೆ, ಈ ಪಾಯಿಂಟ್ ಕಾಲಲ್ಲೂ ಇರ್ತದೆ. ಹೀಗೆ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಹೃದಯ ಸಮಸ್ಯೆ ಕಡಿಮೆ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಮತ್ತು ಇಡೀ ಕಾಲನ್ನು ಹೀಗೆ. ಮೇನ್ಲಿ ನಾವೇನು ಮಾಡ್ಕೋಬೇಕು, ಎಡಗಾಲಲ್ಲಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ಮತ್ತು ಕಾಲಲ್ಲಿ ಎರಡೂ ಕಡೆಗೂ ಏನು ಮಾಡಬೇಕು, ನಾವು ಎಕ್ಯುಪ್ರೆಷರನ್ನು ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯಕ್ಕೆ ಬಂದಿರತಕ್ಕಂಥ ಸರ್ವ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ. ಮೊದಲು ಏನು ಮಾಡಬೇಕು ನಾವು, ಮೊದಲನೇದು ಯೋಗದಲ್ಲಿ ಆಸನ, ಫಸ್ಟ್ ಪ್ರಿಫರೆನ್ಸು ಪ್ರಾಣಾಯಾಮ ಹೃದಯ ಸಮಸ್ಯೆ ಇರೋರಿಗೆ, ಎರಡನೇದು ಆಸನ, ಮೂರನೇದು ಏನಂತ ಹೇಳಿದ್ರೆ ಮನೆ ಮದ್ದು, ನಾಲ್ಕನೇದು ಎಕ್ಯುಪ್ರೆಷರ್. ಈ 4ನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮಗೆ ಬಂದಿರತಕ್ಕಂಥ ಹೃದಯದ ಸಮಸ್ಯೆ 100ಕ್ಕೆ 100ರಷ್ಟು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಹೃದಯದ ಸಮಸ್ಯೆ ಬಂದಿದೆ ಅಂತೇಳಿದ್ರೆ ಈ ರೀಫೈಂಡ್ ಆಯಿಲನ್ನು ಹೃದಯದ ಸಮಸ್ಯೆ ಇರೋರು, ಹೃದಯದ ಸಮಸ್ಯೆ ಇಲ್ಲದೇ ಇರೋರು ಇದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಉಪ್ಪನ್ನು ಬದಲಾಯಿಸ್ಕೊಳ್ಬೇಕು. ನಾವೇನು ತಿನ್ಬೇಕಂತೇಳಿದ್ರೆ ಈ ಸೈಂಧವ ಲವಣ ಅಂತ ಬರುತ್ತೆ, ಹೃದಯದ ಸಮಸ್ಯೆ ಇರೋರು ಅದನ್ನೇ ತಿನ್ನಬೇಕು. ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಹೃದಯದಲ್ಲಿ ಇರ್ತಕ್ಕಂಥ ಆ ಒತ್ತಡಗಳು ಕಡಿಮೆ ಆಗ್ತವೆ. ಯಾಕಂತೇಳಿದ್ರೆ ಸೈಂಧವ ಲವಣ ತಿನ್ನೋದ್ರಿಂದ BP ನಾರ್ಮಲ್ ಆಗುತ್ತೆ. ಮುಖ್ಯವಾಗಿ ಈ ಹೃದಯ ಸಮಸ್ಯೆ ಬಂದಿದೆ ಅಂತೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನಂತೇಳಿದ್ರೆ ಈ BPನೇ. ಅದಕ್ಕೋಸ್ಕರ ಆ BP ಕೂಡ ನಾರ್ಮಲ್ ಆಗುತ್ತೆ. ಯಾವಾಗ ನಾವು ತ್ರಾಟಕವನ್ನು ಅಭ್ಯಾಸ ಮಾಡ್ತೇವಲ್ವಾ, ಅವಾಗ ಮನಸ್ಸು ಶಾಂತವಾಗುತ್ತೆ. ಈ ಆಪ್ಟಿಕ್ ನರ್ವಲ್ಲಿ ಇರ್ತಕ್ಕಂಥ ಎಲ್ಲ ಗ್ಲೂಕೋಸ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಆವಾಗ ನಮಗೇನಾಗುತ್ತೆ, ಹೃದಯದ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ, ಮನಸ್ಸು ಕೂಲ್ ಆಗ್ತಾ ಬರುತ್ತೆ. ಈ ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ, ಅದಕ್ಕೆ ಹೈ ಡೆನ್ಸಿಟಿ ಲಿಕೋಪ್ರೋಟೀನ್ ಅಂತ ಕರೀತಾರೆ. ಅದಕ್ಕೆ ನಾವು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಏನು ಕೊಡ್ತೇವೆ ಅಂತ ಹೇಳಿದ್ರೆ ಹಾಲನ್ನು ದಿವ್ಯ ಔಷಧಿಯನ್ನಾಗಿ ಕೊಡ್ತೇವೆ. ಹಾಲು ಎಂಥ ಹಾಲು ಅಂತ ಹೇಳಿದ್ರೆ ದೇಸಿ ಹಸುವಿನ ಹಾಲು, ನಾಟಿ ಹಸುವಿನ ಹಾಲು. ಆ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ತ್ರಾಟಕವನ್ನು ಅಭ್ಯಾಸ ಮಾಡಬೇಕು. ಹೇಗೆ ತ್ರಾಟಕವನ್ನು ಅಭ್ಯಾಸ ಮಾಡಬೇಕು, ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಕಣ್ಣು ಮುಚ್ಚಬೇಕು. ಇದನ್ನು ಹೆಚ್ಚು ಹೊತ್ತುಗಳ ಕಾಲ ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಹೋಗುತ್ತೆ. ಅದು ಕಣ್ಣಲ್ಲಿ ನೀರು ಬಂದರೆ ಮಾತ್ರ ಏನಾಗುತ್ತೆ, ಮನಸ್ಸು ಪ್ರಶಾಂತವಾಗುತ್ತೆ. ಅದಕ್ಕೆ ಕಣ್ಣಲ್ಲಿ ಯಾರಿಗೆ ನೀರು ಜಾಸ್ತಿ ಬರ್ತಾ ಇರ್ತದೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ. ಈ ಹೆಣ್ಮಕ್ಳು ನೋಡಿ ಜಾಸ್ತಿ ಕಣ್ಣಲ್ಲಿ ನೀರು ತರ್ತಾ ಇರ್ತಾರೆ, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ. ಅದಕ್ಕೆ ಈ ಒಂದು ತ್ರಾಟಕವನ್ನು ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಒಳಗೆ ಮಡಗೊಟ್ಟಿರ್ತಕ್ಕಂಥ ಎಲ್ಲ ನೋವುಗಳು ಏನಾಗುತ್ತೆ, ಆ ಕಣ್ಣೀರಿನ ಮೂಲಕ, ತ್ರಾಟಕದ ಮೂಲಕ ಏನಾಗುತ್ತೆ, ಹೊರಗಡೆ ಬರ್ತಾ ಹೋಗುತ್ತೆ. ಇದನ್ನೆಲ್ಲವನ್ನು ಹೃದಯದ ಸಮಸ್ಯೆ ಇರತಕ್ಕಂಥವ್ರು ಮುಖ್ಯವಾಗಿ ಅಭ್ಯಾಸ ಮಾಡಲೇಬೇಕು. ಇನ್ನೂ ನಿಮಗೇನಾದರೂ ಸಮಸ್ಯೆ ಜಾಸ್ತಿ ಇತ್ತು ಅಂತೇಳಿದ್ರೆ ಪ್ರಮುಖವಾಗಿ ನೀವು ವೈಯಕ್ತಿಕವಾಗಿ ನಮ್ಮನ್ನು ಭೇಟಿಯಾದರೆ ನಿಮಗೆ ಆ ಸಮಸ್ಯೆಗೆ ಏನೆಲ್ಲ ಮಾಡಬೇಕು, ಎಷ್ಟೆಲ್ಲೇ ಮಾಡಬೇಕು ಅಂತ ನಾನು ನಿಮಗೆ ವೈಯಕ್ತಿಕವಾಗಿಯೇ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಹಾಗಾಗಿ ಹೃದಯದ ಸಮಸ್ಯೆ ಬಂದಿದೆ ಅಂತೇಳಿದ್ರೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾವಾಗ ನಾವು ಧೈರ್ಯವನ್ನು ಔಷಧಿಯನ್ನಾಗಿ ಮಾಡ್ಕೊಳ್ತೇವೋ ಅವಾಗ ಏನಾಗುತ್ತೆ, ಹೃದಯದ ಸಮಸ್ಯೆ ತಂತಾನೇ ವಾಸಿ ಆಗ್ತಾ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಯೋಗವನ್ನು ಅಪ್ಪಿಕೊಂಡು, ಯೋಗವನ್ನು ತಬ್ಬಿಕೊಂಡು, ಯೋಗವನ್ನು ಒಂದು ಕೃತಜ್ಞತಾ ಭಾವದಿಂದ ಅಭ್ಯಾಸ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಶತಸಿದ್ಧ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸಕ್ಕರೆ ಕಾಯಿಲೆಯಲ್ಲಿ 2 ಥರ ಇದೆ ಸುಮಾರು. ಒಂದನೇದು ಯಾವುದು ಅಂತ ಹೇಳಿದರೆ ಅದಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಕರೀತಾರೆ, ಎರಡನೇದು ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ಈ ಟೈಪ್ 1 ಡಯಾಬಿಟಿಸ್ ಅಂತ ಏನು ಬರ್ತದೆ ಅಂತ ಹೇಳಿದ್ರೆ ಈ ಪ್ಯಾಂಕ್ರಿಯಸ್ ಸಂಪೂರ್ಣವಾಗಿ ವೀಕ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಹುಟ್ಟೋ ಮಗು ಹುಟ್ಟತಾನೆ ಏನಾಗುತ್ತೆ ಅದಕ್ಕೆ ಡಯಾಬಿಟಿಸ್ ಬಂದ್ಬಿಟ್ಟಿರುತ್ತೆ. ಅಂತಹ ಮಕ್ಕಳಿಗೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ಸಕ್ಕರೆ ಕಾಯಿಲೆನ ವಾಸಿ ಮಾಡಲಿಕ್ಕೆ ಆಗಲ್ಲ. ಈ ಟೈಪ್ 2 ಅಂತ ಏನು ಬಂದಿರುತ್ತೆ ನೋಡಿ, ಹುಟ್ಟಿದ ಮೇಲೆ 20 ವರ್ಷಕ್ಕೋ 5 ವರ್ಷಕ್ಕೋ 10 ವರ್ಷಕ್ಕೆ ಏನು ಈ ಶುಗರ್ ಅಂತಕ್ಕಂಥದ್ದು ಬರ್ತದಲ್ಲ, ಆ ಶುಗರನ್ನು ಸಂಪೂರ್ಣವಾಗಿ ವಾಸಿ ಮಾಡಲೇಬಹುದು. ಮಾಡ್ತಕ್ಕಂಥ ಎಲ್ಲ ಪರಿಹಾರಗಳು ಯೋಗದಲ್ಲಿದ್ದಾವೆ. ಹಾಗಾಗಿ ಶುಗರ್ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನಾವು ತಿಳ್ಕೊಳ್ತಾ ಕೆಲವೊಂದಿಷ್ಟು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಏನು ಮಾಡಬೇಕು, ಶುಗರ್ ಅಂತಕ್ಕಂಥದ್ದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಏನಾಗಿ ನಮ್ಮ ದೇಹದ ಒಳಗಡೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿದೆ. ಸಕ್ಕರೆ ಪ್ರಮಾಣವನ್ನು ನಾವೇನು ಮಾಡಬೇಕು, ಕರಗಿಸಿ ಹೊರಗಡೆ ಹಾಕಬೇಕು. ಅದು ಕರಗಿಸ್ಬೇಕಂತ ಹೇಳಿದ್ರೆ ಎಕ್ಸಸೈಸ್ ಮಾಡಲೇಬೇಕು. ಹಾಗಾಗಿ ಯಾವೆಲ್ಲ ಎಕ್ಸಸೈಸ್ಗಳು ಯಾವೆಲ್ಲ ಆಸನಗಳು ಸಕ್ಕರೆ ಕಾಯಿಲೆಗೆ ಅತಿ ಉಪಯುಕ್ತವಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಕುತ್ಕೊಂಡು ಕೆಲವೊಂದಿಷ್ಟು ಆಸನಗಳನ್ನ ಮಾಡಬೇಕು, ಆಮೇಲೆ ನಿಂತ್ಕೊಂಡು ಮಾಡಬೇಕು, ಆಮೇಲೆ ಏನು ಮಾಡಬೇಕು ಮಲ್ಕೊಂಡು, ಆಮೇಲೆ ಹೊಟ್ಟೆ ಮೇಲೆ ಮಲ್ಕೊಂಡು. ಈ ಎಷ್ಟೆಲ್ಲ ಆಸನಗಳು ತುಂಬ ಉಪಯುಕ್ತವಾಗಿ ಈ ಸಕ್ಕರೆ ಕಾಯಿಲೆಗೆ ಸಹಾಯಕ್ಕಾಗಿ ಕೆಲಸ ಮಾಡುತ್ತೆ. ಮೊದಲು ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ಕುತ್ಕೊಂಡು ಅಭ್ಯಾಸ ಮಾಡೋಣ. ಹೇಗೆ, ಹೀಗೆ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಇದಕ್ಕೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಕರೀತಾರೆ. ಇದಕ್ಕೆ ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಇದಾದಮೇಲೆ ಮತ್ತೆ ಹೀಗೆ ಸ್ವಲ್ಪ ಕೈ ಕಾಲುಗಳೇ ಈ ರೀತಿ ವಾಮಪ್ ಆದರೆ ಮಾತ್ರ ಏನಾಗುತ್ತೆ ನಮಗೆ ನೆಕ್ಸ್ಟ್ ಆಸನಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇದಾದಮೇಲೆ ಏನು ಮಾಡ್ಕೋಬೇಕು, ನಿಮ್ಮ ಕೈಯನ್ನು ಹಿಂದೆ ಕಟ್ಕೋಬೇಕು, ಕತ್ತನ್ನು ನಿಧಾನವಾಗಿ ತಿರುಗಿಸ್ಬೇಕು. ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ. ಹೀಗೆ 20 ಬಾರಿ. ಅದಾದಮೇಲೆ ಹೀಗೆ 20 ಬಾರಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈಗ ಮಾಡ್ತಾ ಹೋಗ್ಬೇಕು. ಇದಾದಮೇಲೆ 2 ಕೈಗಳನ್ನ ಭುಜದ ಮೇಲೆ ಇಟ್ಕೋಬೇಕು. ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ. ಇವಾಗ ಎಲ್ಲ ಕಾಯಿಲೆಗಳಿಗೂ ಮಾಡಲೇಬೇಕು. ಇವನ್ನ ಶುಗರ್ ಇರ್ತಕ್ಕಂಥವ್ರು ಇವನ್ನ ಮೇನ್ ಮಾಡಲೇಬೇಕಾಗ್ತದೆ. ಈಗ ವಯಸ್ಸಿದ್ದವರು ಕೆಲವೊಂದಿಷ್ಟು ಬೇರೆ ಬೇರೆ ಆಸನಗಳನ್ನ ಮಾಡ್ಬೋದು, ಆದರೆ ವಯಸ್ಸು ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಬಂದಿರುತ್ತೆ. ಅವರೆಲ್ಲ ಈ ಥರದ್ದು ಮಾಡ್ಕೊಂಡು ಏನು ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಹೀಗೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಹೀಗೆ ಅಪೋಸಿಟ್. ಮತ್ತೆ ಒಂದೊಂದು ಕಡೆಗೆ ಏನು ಮಾಡಬೇಕು, 20 ಬಾರಿ ಮಾಡಬೇಕು. ನಿಧಾನ ಮಾಡ್ಬೇಕು, ಯಾವುದನ್ನು ಅವಸರ ಮಾಡ್ಲಿಕ್ಕೆ ಹೋಗಬಾರ್ದು. ನಿಧಾನವಾಗಿ ನಿಧಾನವಾಗಿ. ಇದಾದಮೇಲೆ ಉಸಿರು ಬಿಡ್ತಾ ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಮತ್ತು ಸಕ್ಕರೆ ಕಾಯಿರೋರು ಅತಿ ಪ್ರಮುಖವಾಗಿ ಮಾಡ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಆಸನಗಳು ಯಾವ ಅಂತ ಹೇಳಿದ್ರೆ ಇದಕ್ಕೆ ಪಶ್ಚಿಮೋತ್ತಾಸನ ಅಂತ ಕರೀತಾರೆ. ಹೇಗೆ ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹೀಗೆ ಹೋಲ್ಡ್ ಮಾಡಬೇಕು. ಹೀಗೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನಮ್ಮ ಬೀಟಾ ಸೆಲ್ಸ್ಗಳು ರೀಆಕ್ಟಿವೇಟ್ ಆಗುತ್ತೆ. ಹೀಗೆ ದೀರ್ಘ ಉಸಿರಾಡಬೇಕು, ಸಾಧ್ಯವಾದಷ್ಟು ದೀರ್ಘ ಉಸಿರಾಡಬೇಕು. ಅದಾದಮೇಲೆ 2 ಕಾಲುಗಳನ್ನ ಅಗಲ ಮಾಡ್ಕೋಬೇಕು, ಹಿಂಗೆ ಬೀಸಬೇಕು. ಹಿಂದೆ ಬೀಸ್ತಾ ಇದ್ರು, ಅವ್ರಿಗೆ ಯಾವ ಸಮಸ್ಯೆನೂ ಬರ್ತಾ ಇರಲಿಲ್ಲ. ಹೀಗೆ ಮಾಡಬೇಕು. ಇದಕ್ಕೆ ಚಕ್ಕಿ ಚಲನಾಸನ ಅಂತ ಕರೀತಾರೆ. ಹೀಗೆ ಅಪೋಸಿಟ್ ತಿರುಗಿಸ್ಬೇಕು. ಹಿಂಗೆ ಹಿಂಗಾಯ್ತಲ್ವಾ. ಇದನ್ನು ಈ ಕಡೆಗೆ ಒಂದು 20 ಬಾರಿ, ಈ ಕಡೆಗೆ ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, 2 ಕಾಲನ್ನು ಸ್ಟ್ರೈಟ್ ಮಾಡಿ ಇಟ್ಕೋಬೇಕು. ಸ್ಟ್ರೈಟ್ ಮಾಡಿ ಇಟ್ಕೊಂಡು ನಿಮ್ಮ ಕಾಲನ್ನು ಸ್ವಲ್ಪ ಮೇಲೆ ಎತ್ತಬೇಕು. ಹಿಂಗೆ ಉಸಿರು ತೆಗೆದುಕೊಳ್ತಾ, ಉಸಿರು ಬಿಡ್ತಾ ಮುಂದೆ, ಕೈಯನ್ನು ಅಕ್ಕಪಕ್ಕ ಇಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಇದನ್ನು ನೀವು ಅಭ್ಯಾಸ ಮಾಡ್ತಾ ಹೋದಂಗೆ ಇದಕ್ಕೆ ಅರ್ಧ ನೌಕಾಸನ ಅಂತ ಕರೀತಾರೆ. ನೌಕಾಸನ ಪೂರ್ತಿ ನೌಕಾಸನ ಬೇರೆ, ಇದು ಅರ್ಧ. ಯಾಕಂತೇಳಿದ್ರೆ ಕೈಯನ್ನು ಇಲ್ಲಿ ಸ್ಪರ್ಶ ಮಾಡ್ಕೊಂಡಿರ್ತೀವಲ್ವಾ,
ಈ ಪೂರ್ತಿ ನೌಕಾಸನ ಮಾಡೋದು ಹೇಗೆ, ಮತ್ತು ಶುಗರ್ಗೆ ಇನ್ನೂ ಕೆಲವೊಂದಿಷ್ಟು ಆಸನಗಳು ಬರ್ತವೆ. ಶುಗರ್ಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಆಸನಗಳು ಬರ್ತವೆ. ಅದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಅದನ್ನು ಹೇಗೆ ಮಾಡೋದು ನೋಡಿ. ಹೀಗೆ ಕುತ್ಕೊಂಡಿರಬೇಕು. ಮಂಡೂಕಾಸನ ಹೇಗೆ ಮಾಡೋದು ಅಂದರೆ, ದೀರ್ಘ ಉಸಿರು ತೆಗೆದುಕೋಬೇಕು, ನಿಧಾನ ಹೊರಗಡೆ ಬಿಡಬೇಕು. ಹೊರಗಡೆ ಬಿಟ್ಟು ಹೊಟ್ಟೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಒಳಗಡೆ ಎಳಿಬೇಕು. ಮುಂದೆ ಬೆಂಡಾಗಬೇಕು. ಮಂಡೂಕಾಸನ ಮಾಡೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸಲ್ಲಿರ್ತಕ್ಕಂಥ ಎಲ್ಲ ಬೀಟಾ ಸೆಲ್ಸ್ಗಳು ರೀಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಇದನ್ನು ಹೆಚ್ಚು ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಶುಗರ್ ಇರ್ತಕ್ಕಂಥವ್ರು ಈ ಮಂಡೂಕಾಸನವನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಮತ್ತು ನೋಡಿ ಹೆಂಗೆ ಮಾಡೋದು ಅಂತ. ಹೀಗೆ ಒಂಥರನೂ ಮಾಡ್ಬೋದು, ಇನ್ನೂ ಒಂಥರ ಮಾಡ್ಬೋದು. ಇದನ್ನು ಮಂಡೂಕಾಸನ ಹೇಗೆ ಮಾಡ್ಬೋದು ಅಂತೇಳಿದ್ರೆ, ಕುಂಭಕ್ಕೆ ಮಾಡದೇ ಇರೋ ಥರ. ಯಾಕಂತೇಳಿದ್ರೆ ಶುಗರ್ ಇರೋರಿಗೆ ಕೆಲವೊಂದು ಜನರಿಗೆ ಏನಾಗಿರುತ್ತೆ, ಹೃದಯ ಸಮಸ್ಯೆನೂ ಇರುತ್ತೆ. ಹೃದಯ ಸಮಸ್ಯೆ ಇರೋರು ಉಸಿರು ಹೋಲ್ಡ್ ಮಾಡಬಾರ್ದು. ಈ ಕೆಲವು ಜನರಿಗೆ ಶುಗರಿಂದನೇ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ. ಹಾರ್ಟ್ ಅಟ್ಯಾಕು ಶುಗರ್ ಒಂಥರ ಅಣ್ಣ ತಮ್ಮ ಇದ್ದಂಗೆ ಇವು. ಶುಗರ್ ಇರೋರಿಗೆ ಅದು ಇರುತ್ತೆ, ಅದು ಇರೋರಿಗೆ ಇದು ಇರುತ್ತೆ. ಮತ್ತು ಶುಗರ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆದರೆ ನೋವೇ ಆಗಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ. ಯಾಕಂತೇಳಿದ್ರೆ ಸುಮಾರು ನಾವು ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭದಲ್ಲಿ ನೋವಾಗುತ್ತೆ. ಆದರೆ ಯಾರಿಗೆ ಶುಗರ್ ಇರುತ್ತೆ ಅವ್ರಿಗೆ ಯಾವತ್ತಾದರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂತೇಳಿ ನೋವೇ ಆಗಲ್ಲ. ಅದಕ್ಕೆ ಇದೊಂದು ತುಂಬ ಡೇಂಜರಸ್ಸು. ಯಾರಿಗೆ ಶುಗರ್ ಇದೆ ಅವ್ರೇನು ಮಾಡಬೇಕು, ತಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ನೋಡಬೇಕು. ಯಾರಿಗೆ ಹಾರ್ಟ್ ಸಮಸ್ಯೆ ಇದೆ, ಶುಗರ್ ಎರಡೂ ಜೊತೆಗೆ ಇದೆ, ಅವ್ರೇನು ಮಾಡಬಾರ್ದು, ಈ ಹೊಟ್ಟೆನೇ ಎಳಿಬಾರ್ದು. ಅವ್ರೇನು ಮಾಡಬೇಕು, ಹೀಗೆ ಇಟ್ಕೋಬೇಕು, ಸಿಂಪಲ್ಲಾಗಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬೆಂಡಾಗಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಈಗ ಕೈ ಮುಷ್ಟಿ ಕೂಡ ಮಾಡ್ಬೋದು. ಹೀಗೆ ಇಟ್ಕೋಬೇಕು, ಹೊಟ್ಟೆ ಒಳಗಡೆ ಎಳಿಬಾರ್ದು. ಸಿಂಪಲ್ಲಾಗಿ ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಹೀಗೆ ಅಭ್ಯಾಸ ಮಾಡಬೇಕು. ಇದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಹಾಗಾಗಿ ಇನ್ನೊಂದು ಪ್ಯಾಂಕ್ರಿಯಾಸ್ ಆ್ಯಕ್ಟಿವ್ ಮಾಡಲಿಕ್ಕೆ ಇರತಕ್ಕಂಥ ಇನ್ನೊಂದಿಷ್ಟು ಆಸನಗಳು ಯಾವುವು ಅಂತೇಳಿದ್ರೆ ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ನಾಳಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಉಸಿರು ಬಿಡ್ತಾ ಕೆಳಗೆ ಏಕಂ ಮೇಲೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಇರತಕ್ಕಂಥ ಎಲ್ಲ ಹೊಲಸು ಹೊರಗಡೆ ಹೋಗುತ್ತೆ. ಇವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯವನ್ನು ಹಾಕಿ ಮಾಡಬೇಕು. ಪ್ರಾಣಾಯಾಮ ಮಾಡಿದ ನಂತರ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಗಮನವನ್ನು ತೆಗೆದುಕೊಂಡು ಹೋಗಬೇಕು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9920277973 ಅಥವಾ 7337618850. ಇಮೇಲ್ ವಿಳಾಸ ವೈದ್ಯಶ್ರೀcg@gmail.com. ವೆಬ್ಸೈಟ್ ವಿಳಾಸ www.srigangayoga.in.